ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕೈಯಲ್ಲಿ IV ಇತ್ತು, ಯಾಕೆಂತಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಾನು 5 days ಇಂಜೆಕ್ಷನ್ ತೊಗೊಂಡಿದ್ದೆ. ಈಗ 5 days ಆಗಿರೋದನ್ನ ನಂದು ಇದನ್ನ IV ತೆಗೆದಿದೆ, ಇಂಜೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ನಿಮಗೆ ಇಲ್ಲಿ ಹೇರ್ ಸಿರಮ್ ಬಗ್ಗೆ ಹೇಳ್ತೀನಿ ನೋಡಿ. ಇದು ಲೋರಿಯಲ್ ಎಕ್ಸ್ಟೆನ್ಸೋ ಕೇರ್ ಹೇರ್ ಸಿರಮ್. ಇದನ್ನು ನಾನು ಯೂಸ್ ಮಾಡಲಿಕ್ಕೆ 2-3 years ಆಯಿತು. ಯಾಕಂತಂದರೆ ನಾನು ಫಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ನನಗೆ ಪಾರ್ಲರ್ನವ್ರು ಹೇಳಿದ್ದು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಇದನ್ನು 3 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದಾಗಿಂದನೂ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಏನು ಅಂತಂದರೆ ತುಂಬ ಸಾಫ್ಟ್ ಮಾಡುತ್ತೆ ಹೇರ್ನ. ಆಮೇಲೆ ಡ್ರೈ ಕಾಣಿಸುತ್ತಲ್ವ, ಈಗ ನಾವು ಹೆಡ್ ಬಾತ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫುಲ್ಲು ಕೂದಲೆಲ್ಲ ಒಣಗಿಸ್ಕೊಂಡ್ಮೇಲೆ ಹೇರ್ ತುಂಬ ಡ್ರೈ ಆಗಿರುತ್ತಲ್ವ. ಸೊ ನಾವು ಇದನ್ನು ಹೆಡ್ ಬಾತ್ ಮಾಡಿದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಅಷ್ಟೊಂದು ಫ್ರೀಝಿ ಮತ್ತು ಅಷ್ಟೊಂದು ಡ್ರೈ ಆಗಿ ಕಾಣಿಸೋದಿಲ್ಲ. ಇದನ್ನು ಈ ಥರ 1-2 drops ತೊಗೋಬೇಕು. 2 drops ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ರಬ್ ಮಾಡಿಬಿಟ್ಟು, ನಾವು ಜಾಸ್ತಿ ಇದನ್ನು ಸ್ಕಾಲ್ಪ್ಗೆ ಅಪ್ಲೈ ಮಾಡಬಾರ್ದು, ಸ್ವಲ್ಪ ಮಾತ್ರ ಅಪ್ಲೈ ಮಾಡಬೇಕು. ಜಸ್ಟ್ ಈ ಥರ ಫಸ್ಟು ನಾವು ಇದನ್ನು ಹೇರ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಮಾತ್ರ ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು. ಇದನ್ನು ನಾವು ಸ್ವಲ್ಪ ನಮ್ಮ ಕೂದಲು ಸ್ವಲ್ಪ ಇನ್ನೂ ಇರುತ್ತಲ್ವ, ಸ್ವಲ್ಪ ಹಸಿ ಇದ್ದಾಗಲೇ ನಾವು ಅಪ್ಲೈ ಮಾಡಬೇಕು. ಫುಲ್ ಕೂದಲು ಡ್ರೈ ಆದಮೇಲೆ ಅಪ್ಲೈ ಮಾಡಬಾರ್ದು. ಇದನ್ನು ಜಸ್ಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡವರು ಅಥವಾ ಸ್ಟ್ರೈಟ್ ಹೇರ್ ಇರೋರು ಮಾತ್ರ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಈಗ ಕರ್ಲಿ ಹೇರ್ ಇರೋರು ಕೂಡ ಯೂಸ್ ಮಾಡ್ಬೋದು, ಸ್ಟ್ರೈಟ್ ಹೇರ್, ಫ್ರೀಝಿ ಹೇರ್, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಈವನ್ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು 630 rupees. ಇದು 1 bottle ತೊಗೊಂಡ್ವಿ ಅಂದರೆ ನಮ್ಗೆ ಆರಾಮ್ಸೆ 6 months ಆಗುತ್ತೆ. ಈ ಪ್ರಾಡಕ್ಟ್ ಲೋರಿಯಲ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕೇರ್. ಇದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಇದನ್ನು ನನಗೆ ರೆಕಮೆಂಡ್ ಮಾಡಿದ್ದು ಡಾಕ್ಟರ್. ಆ್ಯಕ್ಚುಲಿ ಇದು ಪಿಂಪಲ್ಸ್ ಇರುತ್ತಲ್ವ, ನಾನು ಪಿಂಪಲ್ ಆಗಿದೆ ತುಂಬ ಅಂತ ಅಂದ್ಬಿಟ್ಟು ಹೋಗಿದ್ದು ನಾನು ಡಾಕ್ಟರ್ ಹತ್ರ. ಸೊ ಅವ್ರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು. ಪಿಂಪಲ್ ಇರೋರಿಗೆ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಪಿಂಪಲ್ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ಮತ್ತು ಇದನ್ನು ನಾವು ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ನೋಡ್ಬೋದು ಎಸೆನ್ಷಿಯಲ್ ವಿಟಮಿನ್ B3 ಮತ್ತು ವಿಟಮಿನ್ B5 ಕೂಡ ಇದೆ ಇದರಲ್ಲಿ. ಇದು ಸೆಟಾಫಿಲ್ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಇದರ ರಿವ್ಯೂ ತುಂಬ ಚೆನ್ನಾಗಿದೆ ಮತ್ತು ರೇಟಿಂಗ್ಸ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 399 rupees. ಇದು ಕೂಡ ನಮ್ಗೆ ಆರಾಮಾಗಿ 3-4 months ಬರುತ್ತೆ. ನಾನು ಆ್ಯಕ್ಚುಲಿ ಫೇಸ್ ವಾಶ್ ಯೂಸ್ ಮಾಡಲ್ಲ. ಫೇಸ್ ವಾಶ್ ಬದಲು ನಾನು ಇದನ್ನೇ ಯೂಸ್ ಮಾಡೋದು. ಡೈಲಿ ನಾನು 2 times ಇದನ್ನ ಯೂಸ್ ಮಾಡ್ತೀನಿ. ನಾವು ಐ ಶೋ ಯು ಹೌ ಟು ಯೂಸ್ ದಿಸ್. ಇದನ್ನ 1-2-3 drop ಈ ಥರ ಹಾಕ್ಬೇಕು ನೋಡಿ. ಇದು ಈ ಥರ ಇರುತ್ತೆ. ಸ್ವಲ್ಪ ಈ ಥರ ರಬ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಜಾಸ್ತಿ ಫೋಮ್ ಬರೋದಿಲ್ಲ. ನಾರ್ಮಲ್ ಆಗಿ ನಾವು ಫೇಸ್ ವಾಶು, ಸೋಪ್ ಅದನ್ನೆಲ್ಲ ಯೂಸ್ ಮಾಡಿದಾಗ ಫೋಮ್ ಬರುತ್ತೆ ಅಲ್ವಾ. ಇದರಲ್ಲಿ ನೋಡಿ ಆ ಥರ ಏನು ನೊರೆ ಆ ಥರ ಎಲ್ಲ ಏನು ಜಾಸ್ತಿ ಇಲ್ಲ. ಬಿಕಾಸ್ ಇದರಲ್ಲಿ ಜಾಸ್ತಿ ಕೆಮಿಕಲ್ ಏನು ಯೂಸ್ ಮಾಡದೇ ಇರೋ ಕಾರಣ ನಮಗೆ ಇದು ನೊರೆ ಎಲ್ಲ ಬರೋದಿಲ್ಲ. ನೋಡಿ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ನೊರೆ ಇದೆನಾ? ಇಲ್ಲ. ನಾನೀಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು. ಈಗ ನಾನು ಫೇಸ್ ವಾಶ್ ಇವಾಗ ಮಾಡಿದ್ದೀನಿ, ಸಾಫ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ. ನೀವು ಯೂಸ್ ಮಾಡಿಬಿಟ್ಟು 1 ದಿವಸಕ್ಕೆ ಗೊತ್ತಾಗಲ್ಲ, ಯೂಸ್ ಮಾಡ್ತಾ ಇರಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನಾನು ಮಾಯ್ಶ್ಚರೈಸರು ಕೂಡ ಸೆಟಾಫಿಲ್ದೇ ಯೂಸ್ ಮಾಡ್ತೀನಿ. ಇದು ಸೆಟಾಫಿಲ್ ಸ್ಕಿನ್ ಕ್ಲೀನ್ಸರ್ ಅಲ್ವಾ. ಈಗ ನಾನು ನಿಮಗೆ ಸೆಟಾಫಿಲ್ದು ಮಾಯ್ಶ್ಚರೈಸರ್ ತೋರಿಸ್ತೀನಿ. ಇದು ಸೆಟಾಫಿಲ್ ಮಾಯ್ಶ್ಚರೈಸರು. ಇದು ನಾನು ತರಿಸ್ಬಿಟ್ಟು ತುಂಬ ದಿವಸ ಆಯಿತು. ಸೊ ರ್ಯಾಪರ್ ಎಲ್ಲ ಹೋಗ್ಬಿಟ್ಟಿದೆ. ಮಾಯ್ಶ್ಚರೈಸರು ಇದು ನೋಡಿ, ಮಾಯ್ಶ್ಚರೈಸರು ಕ್ರೀಮ್ ಥರ ಇದೆ. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ಇದು
ಇದು ನಮಗೆ ತುಂಬ ಆಯಿಲಿ ಅಂತ ಅನ್ಸಲ್ಲ. ಫೇಸ್ ವಾಶ್ ಆಗಲೇ ನಾನು ಹೇಳಿದ್ನಲ್ವಾ, ಸೆಟಾಫಿಲ್ದು ಫೇಸ್ ಕ್ಲಿನ್ಸರ್, ಅದರಿಂದ ಫೇಸ್ ವಾಶ್ ಮಾಡಿಬಿಟ್ಟು ಈ ಸೆಟಾಫಿಲ್ದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. ಇದ್ರ ಮೇಲೆ ಬೇಕಾದರೆ ನಾವು ಮೇಕಪ್ ಹಾಕ್ಕೋಬೋದು. ಮಾಯ್ಶ್ಚರೈಸರ್ ಕೂಡ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಸೂಟ್ ಆಗುತ್ತೆ. ಈ ಕ್ಲೆನ್ಸರ್ನ ಈಗ ತುಂಬ ಪಿಂಪಲ್ ಇರೋರು ಮತ್ತು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ, ಅವ್ರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಯಾವ ಕ್ರೀಮಪ್ಪ ಯೂಸ್ ಮಾಡೋಣ, ಬೇರೆ ಯಾವುದಾದ್ರೂ ಹೊಸ್ದಾಗಿ ಕ್ರೀಮ್ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಅವ್ರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್, ತುಂಬ ಪಿಂಪಲ್ಸ್ ಇರೋದ್ರಿಂದ ಇದು ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಬೇಕಾದರೆ ನೀವು ಗೂಗಲಲ್ಲಿ ರಿವ್ಯೂ ಚೆಕ್ ಮಾಡ್ಬೋದು, ನಾನು ಆಗಲೇ ಹೇಳ್ದಾಗಲೇ. ಆಮೇಲೆ ಇದು ಫ್ರೇಗ್ರೆನ್ಸ್ ಫ್ರೀ, ಇದು ಯಾವುದೇ ಸ್ಮೆಲ್. ನಾನು ಈ ಪ್ರಾಡಕ್ಟ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ದರ್. ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗಡೆ ಕಾಣಿಸ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.